ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿಯ ಸುದ್ದಿ ಬಹಳಷ್ಟು ಸದ್ದೇ ಇಲ್ಲದೆ ಸುದ್ದಿಯಲ್ಲಿದೆ. ಹಾಗಾದ್ರೆ ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಫಿಕ್ಸಾ? ನವೆಂಬರ್ ಕ್ರಾಂತಿಯಲ್ಲಿ ಬಿಜೆಪಿಯಲ್ಲಿ ಯಾರಿಗೆ ಕುತ್ತು ಅಥವಾ ಯಾರಿಗೆ ಅದರಲ್ಲಿ ಲಕ್ಕು ಎನ್ನುವಂತಹದ್ದು. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಫಿಕ್ಸು. ನವೆಂಬರ್ ಕ್ರಾಂತಿಯಲ್ಲಿ ಬಿಜೆಪಿಯಲ್ಲಿ ಯಾರಿಗೆ ಕುತ್ತು ಯಾರಿಗೆ ಲಕ್ ಎನ್ನುವಂತಹದ್ದು. ವಿಜೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ತರುತ್ತಾ ನವೆಂಬರ್ ಕ್ರಾಂತಿ. ನಿನ್ನೆ ಬಿಜೆಪಿಯ ರೆಬೆಲ್ಸ್ ನಾಯಕರು ರಹಸ್ಯ ಸಭೆಯನ್ನ ಮಾಡ್ತಾರೆ. ರೆಬೆಲ್ಸ್ ನಡೆಯಿಂದ ವಿಜೇಂದ್ರ ಪಟ್ಟಕ್ಕೆ ಕುತ್ತು ಗ್ಯಾರಂಟಿ. ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟ ತೊಟ್ಟ ಬಿಜೆಪಿಯ ರೆಬೆಲ್ಸ್ ಟೀಮ್ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ. ಹಾಗಾದ್ರೆ ನಡೆದ ಸಭೆ ಏನು? ವಿಜೇಂದ್ರ ಕೆಳಗಿಳಿಸೋದಕ್ಕೆ ರೆಬೆಲ್ಸ್ ಟೀಮ್ನಿಂದ ನಡೀತಾ ಇದೆಯಾ ರಣತಂತ್ರ? ವಿಜೇಂದ್ರ ಕೆಳಗಿಳಿಸಲು 10 ಸೂತ್ರ ಬಿಟ್ಟ ರೆಬೆಲ್ಸ್ ಟೀಮ್. ವಿಜೇಂದ್ರ ಕೆಳಗಿಳಿಸೋದಕ್ಕೆ ಆ ಸೂತ್ರ ಏನು ಗೊತ್ತಾ? ಕಾರಣ ನಂಬರ್ 1, 2 ವರ್ಷದಿಂದ ಪಕ್ಷವನ್ನ ಸಕ್ರಿಯವಾಗಿಸಿಲ್ಲ. ಕಾರಣ ನಂಬರ್ 2, ಪಕ್ಷದಲ್ಲಿ ಹಿರಿಯರನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಕಾರಣ 3, ವಿಜೇಂದ್ರ ಆಪ್ತರ ಮಾತು ಮಾತ್ರ ಕೇಳ್ತಾರೆ. ಆಪ್ತರನ್ನ ಬಿಟ್ಟು ಬೇರೆಯವರ ಮಾತು ಕೇಳುತ್ತಿಲ್ಲ. ವಿಜೇಂದ್ರ ನಡೆಯಿಂದ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ವಿಜೇಂದ್ರ ವಿಫಲ. ವಿಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿಲ್ಲ. ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಪಕ್ಕ ನೆಲ ಕಚ್ಚುತ್ತೆ. ಇವೆಲ್ಲ ಕಾರಣಗಳು. 2 ವರ್ಷದಿಂದ ಬಿಜೆಪಿ ರಾಜ್ಯದಲ್ಲಿ ಮಕಾಡೆ ಮಲಗಿದೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಫಿಕ್ಸು ಎನ್ನುವಂತಹದ್ದು. ಹಾಗಾದ್ರೆ 10 ಕಾರಣಗಳ ಆಧಾರದಲ್ಲಿ ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳಬಹುದು. ಆ ಕಾರಣಗಳನ್ನು ಹೇಳುವುದಾದರೆ, ಬಿಜೆಪಿಯಲ್ಲಿ ಎಲ್ಲರೂ ಕೂಡ ವಿಜೇಂದ್ರರನ್ನ ಡಿಪೆಂಡ್ ಆಗಿದ್ದಾರೆ. ವಿಜೇಂದ್ರರ ಮಾತನ್ನ ಮಾತ್ರ ಕೇಳ್ತಾರೆ. ಉಳಿದ ನಾಯಕರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋದು. ಬಿಜೆಪಿ ನಾಯಕರು ರಹಸ್ಯ ಸಭೆಗಳನ್ನು ಮಾಡ್ತಾರೆ. ನಿನ್ನೆ ದಿನ ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಒಳಪಡುತ್ತೆ. ವಿಜೇಂದ್ರರನ್ನ ಕೆಳಗಿಳಿಸೋದಕ್ಕೆ ಆ 10 ಸೂತ್ರಗಳು ಪ್ರಯೋಗ. 2 ವರ್ಷದಿಂದ ಪಕ್ಷವನ್ನ ಸಕ್ರಿಯವಾಗಿಸಿಲ್ಲ ವಿಜೇಂದ್ರ. ಪಕ್ಷದಲ್ಲಿ ಹಿರಿಯರನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ವಿಜೇಂದ್ರ ಆಪ್ತರ ಮಾತು ಮಾತ್ರ ಕೇಳುತ್ತಾರೆ. ಆಪ್ತರನ್ನ ಬಿಟ್ಟು ಬೇರೆಯವರ ಮಾತು ಕೇಳುತ್ತಿಲ್ಲ. ವಿಜೇಂದ್ರ ನಡೆಯಿಂದ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ವಿಜೇಂದ್ರ ವಿಫಲ. ವಿಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿಲ್ಲ. ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಪಕ್ಷ ನೆಲಕಚ್ಚುತ್ತೆ. 2 ವರ್ಷದಿಂದ ಬಿಜೆಪಿ ರಾಜ್ಯದಲ್ಲಿ ಮಕಾಡೆ ಮಲಗಿದೆ. ಹೀಗೆ 10 ಹಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ವಿಜೇಂದ್ರರನ್ನ ಕೆಳಗಿಳಿಸೋದಕ್ಕೆ ಒಂದು ವರ್ಗ ಪ್ರಯತ್ನ ಮಾಡ್ತಾ ಇದೆ. ನಿರಂತರ ಸತತ ಪ್ರಯತ್ನಗಳ ಫಲದಂತೆ ವಿಜೇಂದ್ರ ತನ್ನ ಪಟ್ಟದಿಂದ ಕೆಳಗಿಳಿತಾರ ಅಥವಾ ಈ ಬಣ ಒತ್ತಾಯಪಡಿಸಿದ ವ್ಯಕ್ತಿತ್ವಕ್ಕೆ ಪಟ್ಟಾಭಿಷೇಕ ಆಗುತ್ತಾ? ಇವೆಲ್ಲವೂ ಕೂಡ ಚರ್ಚಿತವಾಗ್ತಾ ಇರತಕ್ಕಂಥ ವಿಚಾರ. ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. ಇನ್ನು ಈ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಒಂದು ಬಣ. ಇನ್ನು JDSನಲ್ಲಿ JDS ವರ್ಸಸ್ GT ದೇವೇಗೌಡ. ಹೀಗೆ 10 ಹಲವು ರೀತಿಯ ಅಸಮಾಧಾನಗಳು ಒಂದೊಂದು ಪಕ್ಷದಲ್ಲಿ ಚಿಗುರೊಡೆದು ನಿಂತಿದೆ. ಹಾಗಾದ್ರೆ ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋ ಚರ್ಚೆ ಈಗ ಸದ್ದಿಲ್ಲದೆ ಸುದ್ದಿಯಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.